ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶಾರ್ಟ್ ಫಿಲಮ್ ಟ್ರಿಕ್ಸ್ ಮತ್ತೆ ಟಿಪ್ಸ್ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಹೇಗೆ ನೀವು ಶಾರ್ಟ್ ಫಿಲಮ್ನ ಮಾಡಬೇಕು ಅಂದರೆ ಏನೇನು ಒಂದು ಟಿಪ್ಸ್ಗಳಿದೆ ಅಂತ ಅನ್ನೋದೆಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಸ್ಟೋರಿ. ಸೊ ಸ್ಟೋರಿಗೆ ಬಂದರೆ ನೀವು ಒಂದು ತುಂಬ ಕಾಂಪ್ಲಿಕೇಟ್ ಮಾಡೋಕೆ ಹೋಗ್ಬಿಡಿ ನಿಮ್ಮ ಸ್ಟೋರಿನ. ಸೊ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕೂಡ ಮಾಡ್ಕೊಳ್ಳಿ. 5 ನಿಮಿಷಕ್ಕೆ ಕೂಡ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಈಗ ನೀವು ತುಂಬ ಕಾಂಪ್ಲಿಕೇಟ್ ಮಾಡಿದ್ರೆ ಜನಗಳು ಅಲ್ಲಿವರೆಗೂ 10 ನಿಮಿಷ ಅಥವಾ 20 ನಿಮಿಷ ಅಥವಾ ಅರ್ಧ ಗಂಟೆವರೆಗೂ ಕೂತ್ಕೊಂತೀನಿ ಅಂದರೆ ಯಾರು ಕೂಡ ಅಷ್ಟೊಂದು ಟೈಮ್ ಕೊಟ್ಟು ಕೂತ್ಕೊಳ್ಳಲ್ಲ. ಮತ್ತು ನೀವೇನಾದರೂ ಒಂದು ಸ್ಟೋರಿ ಮಾಡ್ತಿದ್ದೀರಾ ಅಂದರೆ ಆ ಸ್ಟೋರಿ ಒಬ್ಬರ ಮೇಲೆ ಇರುವಂಥದ್ದು ಅಥವಾ ನೀವೊಂದು ಥ್ರಿಲ್ಲಿಂಗ್ ಆಗಿರುವಂಥದ್ದು ಅಥವಾ ಒಬ್ಬನ ದಿನಚರಿ ಆಗಿರುವಂಥದ್ದು ಈ ರೀತಿಯಾಗಿ ನೀವು ಯೂಸ್ ಮಾಡುವಂಥದ್ದು ಒಳ್ಳೆಯದು. ಫ್ರೆಂಡ್ಸ್, ಸೆಕೆಂಡ್ನಾಗ ಬಂದ್ಬಿಟ್ಟು ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಅಂತ. ಸೊ ಈ ರೀತಿಯಾಗಿ ನೀವು ಸ್ಕ್ರಿಪ್ಟ್ ಆ್ಯಂಡ್ ಸ್ಕ್ರೀನ್ ಪ್ಲೇನ ಪ್ರೊಫೆಷ್ನಲ್ ಬರೀಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಒಂದು ಬೇಸಿಕ್ ಆಗಿ ಬರೆಯುವಂಥದ್ದನ್ನು ನಾಳೆಗೆ ಎದುರು ಇಟ್ಕೊಬೇಕು. ಸೊ ಯಾಕಪ್ಪ ಅಂದರೆ ನೀವೊಂದು ಸ್ಕ್ರೀನ್ ಪ್ಲೇ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವು ಶಾರ್ಟ್ ಫಿಲಮ್ ಮಾಡುವಾಗ ನಿಮ್ಮ ಡೈಲಾಗ್ ಮರ್ತೋಗುವಂಥದ್ದು ಅಥವಾ ಈ ರೀತಿಯಾಗಿ ಆಗುವಂಥ ಒಂದು ತೊಂದರೆನ ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ನಿಮ್ದು ಸ್ಕ್ರೀನ್ ಪ್ಲೇ ಹೇಗಿರಬೇಕು ಅಂದರೆ ನಿಮ್ಮ ಕೈಲಿ ಮಾಡೋಕೆ ಹೋಗೋವಂಥದ್ದು ಅಥವಾ ನಿಮ್ಮ ಕೈಲಿ ಯಾವೊಂದು ಶಾರ್ಟ್ ಫಿಲಮ್ನ ಮಾಡ್ಬೋದು, ಈ ರೀತಿಯಾಗಿ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಇರುತ್ತಲ್ಲ. ಸೊ ಆ ರೀತಿಯಾಗಿ ನೀವು ಬರೆಯುವಂಥದ್ದು ಒಳ್ಳೆಯದು. ಅಂದ್ಬಿಟ್ಟು ನೀವು ಆ್ಯಕ್ಟರ್ನ ಹೇಗೆ ಚೂಸ್ ಮಾಡಬೇಕು ಅಂತ ಅಂದರೆ ನೀವೊಂದು ಕತೆಗೆ ಹೇಗೆ ಹೊಂದುತ್ತೋ ಸೊ ಆ ರೀತಿಯಾಗಿ ನೀವು ಆ್ಯಕ್ಟರ್ನ ಚೂಸ್ ಮಾಡಬೇಕು. ಸೊ ನೀವೇ ಒಂದು ಆ್ಯಕ್ಟಿಂಗ್ ಮಾಡ್ತೀನಿ, ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಕೂತ್ರೆ ಸೊ ನಿಮಗೆ ಅದು ತುಂಬಾ ರಿಸ್ಕಿ ಆಗುತ್ತೆ. ಸೊ ನೀವು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಇರೋವಂಥವ್ರನ್ನ ನೋಡಿ ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡೋವಂಥವ್ರನ್ನ ಹಾಕ್ಕೊಳ್ಳೋದು ತುಂಬ ಮುಖ್ಯ. ಮತ್ತು ಈ 4ನೇದು ಶೂಟಿಂಗ್ ಮತ್ತು ಲೊಕೇಶನ್ನು. ಸೊ ನೀವು ಮಾಡೋವಂಥ ಶೂಟಿಂಗು ಯಾವ ಲೊಕೇಶನಲ್ಲಿ ಲೊಕೇಟ್ ಆಗುತ್ತೆ, ಸೊ ಯಾವುದು ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ. ಸೊ ನೀವೇನು ಚೂಸ್ ಮಾಡಬೇಕು ಅಂದರೆ ಫ್ರೀಯಾಗಿ ಸಿಗುವಂಥ ಲೊಕೇಶನ್ನು ಮತ್ತು ನಿಮ್ಮ ಹತ್ರ ಇರುವಂಥ ಲೊಕೇಶನ್ನು, ಫ್ರೆಂಡ್ಸು ಮತ್ತು ಅಥವಾ ಫ್ಯಾಮಿಲಿಯವ್ರ ಮನೆ ಅಥವಾ ನಿಮಗೆಲ್ಲ ಹತ್ರ ಇರುವಂಥ ಲೊಕೇಶನ್ನು ಈ ರೀತಿಯಾಗಿ ಚೂಸ್ ಮಾಡೋದ್ರಿಂದ ನಿಮಗೆ ಕೂಡ ಒಳ್ಳೆಯದು. ಕಡೆ ಅಥವಾ ಬೇರೆ ಎಲ್ಲರೂ ದೊಡ್ಡ ಸ್ಪಾಟ್ಗಳನ್ನ ನಾವು ಶೂಟ್ ಮಾಡ್ತೀವಿ ಅಥವಾ ನಾವು ರೆಸಾರ್ಟಲ್ಲಿ ಶೂಟ್ ಮಾಡ್ತೀವಿ ಅಂತಂದರೆ ನಿಮಗೆ ಶಾರ್ಟ್ ಫಿಲಮ್ಗೆ ತುಂಬಾ ಅಮೌಂಟ್ ಖರ್ಚಾಗುವಂಥದ್ದು. ಮತ್ತು 5ನೇದು ಬಂದುಬಿಟ್ಟು ಕ್ಯಾಮ್ರಾ. ಸೊ ಕ್ಯಾಮ್ರಾ ಡಿಪಾರ್ಟ್ಮೆಂಟು. ಕ್ಯಾಮ್ರಾಗೆ ನೀವು ಬೇಸಿಕ್ DSLR ಕ್ಯಾಮ್ರಾ ಇದ್ರೂ ಕೂಡ ನಡೆಯುತ್ತೆ. ಸೊ ಈಗಾಗಲೇ ಫೋನ್ನಲ್ಲಿ ಎಲ್ಲ ನೀವು ಶಾರ್ಟ್ ಫಿಲಮ್ನ ಮಾಡ್ಬೋದು. ಸೊ ನೀವು ಫಸ್ಟ್ ಟೈಮ್ ಫಿಲಮ್ ಮೇಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಫೋನ್ನಲ್ಲಿ ಅಥವಾ ಬೇಸಿಕ್ DSLRನ ನೀವು ಪ್ರಿಫರ್ ಮಾಡಿ. ಸೊ ನಿಮ್ಗೇನು ಅಂತಂದರೆ ಕ್ಯಾಮ್ರಾ ಒಂದು ಆ್ಯಂಗಲ್ಸ್ಗಳು ಅಥವಾ ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ, ಕ್ಯಾಮ್ರಾ ಸೆಟ್ಟಿಂಗ್ಸ್ ಏನು, ಈ ರೀತಿಯ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಂಡಿರುವಂಥದ್ದು ಒಳ್ಳೆಯದು. ಈಗ 6ನೇದು ಏನು ಅಂತ ಅಂದರೆ ಲೈಟಿಂಗ್. ಸೊ ನೀವೊಂದು ಶಾರ್ಟ್ ಫಿಲಮ್ನ ಮಾಡ್ತಾ ಇದ್ದೀರಾ ಅಂದರೆ ಆ ಶಾರ್ಟ್ ಫಿಲಮು ಒಂದೊಳ್ಳೆ ಕ್ವಾಲಿಟಿಲಿ ಬರಬೇಕು ಅಂದರೆ ಮುಖ್ಯವಾಗಿ ಲೈಟ್ ಬೇಕಾಗುತ್ತೆ. ಸೊ ನೀವು ಲೈಟ್ನ ನೀವು ಯೂಸ್ ಮಾಡ್ಬೋದು. ಸೊ ಲೈಟ್ಗೆ ನೀವು ನಿಮ್ಮ ಕೈಲಿ ನಿಮ್ಮ ಮನೇಲಿರುವಂಥ ಬಲ್ಬ್ಸ್ಗಳು ಅಥವಾ LED ಬಲ್ಬ್ಸ್ಗಳು, ಸೊ ಈ ರೀತಿಯಾದ ಒಂದು ಲೈಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಒಂದು ಶಾರ್ಟ್ ಫಿಲಮ್ನ ಮೇಕಿಂಗ್ ಮಾಡ್ಬೋದು. ಫ್ರೆಂಡ್ಸ್, ಈಗ 7ನೇದು ಏನು ಅಂತಂದರೆ ರಿಲೀಸಿಂಗು. ಸೊ ನೀವೊಂದು ಶಾರ್ಟ್ ಫಿಲಮ್ನ ಎಲ್ಲ ತುಂಬ ಕಡೆ ಆಗುವಂಥ ತೊಂದರೆ ಏನು ಅಂತಂದರೆ ಎಲ್ಲ ಶಾರ್ಟ್ ಫಿಲಮ್ ಕೂಡ ಎಲ್ಲ ರೆಡಿಯಾಗಿರುತ್ತೆ, ಬಟ್ ರಿಲೀಸಿಂಗ್ ಬರೋವಂಥ ಟೈಮಲ್ಲಿ ಅವ್ರ ಕೈಲಿ ರಿಲೀಸ್ ಮಾಡೋದಕ್ಕಾಗಲ್ಲ ಮತ್ತು ಅಥವಾ ಮುಂಚೆನೇ ಅವರು ಪ್ರೀ ಪ್ಲ್ಯಾನನ್ನು ಮಾಡ್ಕೊಂಡಿರಲ್ಲ. ಸೊ ಹಂಗಾಗಿ ತುಂಬ ಶಾರ್ಟ್ ಫಿಲಮ್ಗಳು ಎಲ್ಲ ಶೂಟಿಂಗ್ ಆಗ್ಬಿಟ್ಟು ಅರ್ಧಕ್ಕೆ ನಿಂತ್ಕೊತವೆ. ಸೊ ಹೇಗೆ ಅಂತಂದರೆ ನೀವೊಂದು ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಬೇಕು ಅಂದರೆ ನಿಮಗೆ ತುಂಬಾ ಪ್ಲಾಟ್ಫಾರ್ಮ್ಸ್ಗಳಿದ್ದಾವೆ. ಸೊ ಯೂಟ್ಯೂಬ್ ಇದೆ ಅಥವಾ ಇನ್ನೂ ತುಂಬ ಆ್ಯಪ್ಸ್ಗಳು ಕೂಡ ಇದ್ದಾವೆ. ಸೊ ಅಲ್ಲಿ ನೀವು ರಿಲೀಸ್ ಮಾಡ್ಬೋದು. ಅಥವಾ ನೀವು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಎಲ್ಲ ಇದ್ದಾರೆ ಅಂತ ಅಂದರೆ ಅವರೆಲ್ಲ ಒಂದು ಕಡೆ ಕೊಂಡಿಸ್ಕೊಂಡು ಸೊ ಅವ್ರಿಗೆಲ್ಲ ನೀವು ಶೋನ ತೋರಿಸ್ಬೋದು. ಅಥವಾ ನಿಮ್ಗೆ ಗೊತ್ತಿರೋಂಥ ಯಾರಾದರೂ ಡೈರೆಕ್ಟರ್ಸ್ ಅಥವಾ ಫಿಲಮ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋಂಥವ್ರು ಇದ್ದಾರೆ ಅಂತಂದರೆ ಅವ್ರಿಗೆ ಕೂಡ ನೀವು ಪ್ರಿಫರ್ ಮಾಡಿಬಿಟ್ಟು ಹೇಗಿದೆ ಏನು ಅಂತ ಎಲ್ಲ ತಿಳ್ಕೊಬೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ಒಂದು ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ನಾವು ಫಿಲಮ್ ಮೇಕಿಂಗ್ ಬಗ್ಗೆ ಮತ್ತು ಟಿಪ್ಸ್ ಬಗ್ಗೆ, ಶಾರ್ಟ್ ಫಿಲಮ್ ಮೇಕಿಂಗ್ ಬಗ್ಗೆ ಇದೇ ರೀತಿ ಎಲ್ಲ ಒಂದು ಕಂಟೆಂಟ್ನ ನಾವು ಫಿಲಮ್ ರಿಲೇಟೆಡ್ ಎಲ್ಲ ಕೂಡ ನಾವು ಎಪಿಸೋಡ್ಗಳನ್ನ ಮಾಡ್ತಾ ಇರ್ತೀವಿ. ದಯವಿಟ್ಟು ನಿಮಗೆ ಸಪೋರ್ಟ್ ಮಾಡಿ.